ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಜಾಬ್ ಅಪ್ಡೇಟ್ ಆಗಿರುತ್ತೆ. ಎಷ್ಟೋ ಜನ ಕಮೆಂಟ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ, ಅಂಕಪಟ್ಟಿ ಯಾವಾಗ ಬರುತ್ತೆ, ಮಾರ್ಕ್ಸ್ ಕಾರ್ಡ್ ಯಾವಾಗ ಬರುತ್ತೆ, ಮಾರ್ಕ್ ಶೀಟ್ ಯಾವಾಗ ಬರುತ್ತೆ ಅಂತ. ಇವಾಗ ರಿಲೀಸ್ ಆಗಿದೆ. ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಏನೇ ಹುದ್ದೆಗಳಿಗೆ ಏನಿತ್ತು 1000 ಹುದ್ದೆಗಳಿಗೆ VAO ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಅಂತ ಕೂಡ ಕರೀತಾರೆ, ಗ್ರಾಮ ಆಡಳಿತ ಅಧಿಕಾರಿಗೆ ಅಂತದವ್ರಿಗೆ ಏನಿದೆ ಆಯ್ಕೆ ಪಟ್ಟಿ ಇವಾಗ ರಿಲೀಸ್ ಆಗಿದೆ. ಈ ರಿಲೀಸ್ ಆಗಿದೆ, ಪ್ರಕಟಣೆ ಕೂಡ ಬಂದಿದೆ. ತಾತ್ಕಾಲಿಕ ಏನಿದೆ ಅದ್ರ ಅಂಕಪಟ್ಟಿನ ರಿಲೀಸ್ ಮಾಡಿದ್ದಾರೆ. ಅರ್ಹತಾ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಏನೇ ಡಾಕ್ಯುಮೆಂಟ್ ಸಬ್ಮಿಷನ್ ಯಾರ್ಯಾರು ಮಾಡಬೇಕು, ಇದಕ್ಕೆ ಸೆಲೆಕ್ಷನ್ ಆಗಿದಾರೋ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಅಂಥವ್ರಿಗೆ ಇವಾಗ ದಿನಾಂಕ ಕೂಡ ಮಾಡಿದ್ದಾರೆ, ಸಮಯ ಕೂಡ ನಿಗದಿ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ನೀವು ಹೋಗಿ ಆದಷ್ಟು ಬೇಗ ಹೋಗಿ ತುಂಬಿ. ಕಂದಾಯ ಇಲಾಖೆ ಜಾಬ್ಗಳಿದಾಗಿರುತ್ತೆ. 30 ಡಿಸ್ಟ್ರಿಕ್ಟ್ 31 ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಅವರ ಜಿಲ್ಲಾ ಆಧಾರಿತವಾಗಿ ಒಂದು ಲಿಸ್ಟ್ ಬಿಡುಗಡೆ ಆಗಿದೆ. ನಿಮ್ಮ ಜಿಲ್ಲೆ ಬಗ್ಗೆ ನೀವು ಕನ್ಸಿಡರ್ ಮಾಡಬಹುದು. ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಮಂಡ್ಯ ಆಗಿದ್ರೆ mandya.nsc.in ಇಲ್ಲಿ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡಿ. ನಿಮ್ಮದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗುತ್ತೆ. ನಿಮ್ಮ ಹೆಸರು ಏನಿರುತ್ತೆ, ಜಿಲ್ಲೆ ಹೆಸರು, ಅದನ್ನು ಫಸ್ಟ್ ಆ್ಯಡ್ ಮಾಡಿ. .nsc.in ಅಂತ ಹಾಕೋದ್ರಿಂದ ಅದೇ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ಆಗುತ್ತೆ, ನಿಮ್ಮ ಜಿಲ್ಲೆ ಬಾರು. ಬಾಗಲಕೋಟೆ ಆದರೆ ಬಾಗಲಕೋಟೆ.nsc.in ಹೋಗಿ ಚೆಕ್ ಮಾಡಿ. ಇದೇ ರೀತಿ ಅಫಿಷಿಯಲ್ ಡಿಸ್ಟ್ರಿಕ್ಟ್ ವೆಬ್ಸೈಟಲ್ಲಿ ನೀವು ಹೆಚ್ಚಿನ ಮಾಹಿತಿ ಪಡಿಬಹುದು. ಜಿಲ್ಲಾವಾರು ಅಂಕಪಟ್ಟಿ ಕೂಡ ಬಿಡುಗಡೆ ಆಗಿದೆ. ನಿಮ್ಮ ಜಿಲ್ಲೆಯಲ್ಲಿ ನೀವೇನು ಸೆಲೆಕ್ಟ್ ಆಗಿದ್ರೆ ನಿಮ್ಮ ಅಂಕಪಟ್ಟಿ ರಿಲೀಸ್ ಆಗುತ್ತೆ. ಮಾರ್ಕ್ಸ್ ಕಾರ್ಡು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಮಾರ್ಕ್ಸ್ ಕಾರ್ಡ್ ಬೇಕು, ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಏನೇನು ಡಾಕ್ಯುಮೆಂಟ್ಸ್ ಹೇಳ್ತೀನಿ ಅದ್ರದ್ದು 2 ಸೆಟ್ ಡಾಕ್ಯುಮೆಂಟ್ಸ್ ಬೇಕು. ಅಂಕಪಟ್ಟಿ ರಿಲೀಸ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂದ್ರೆ ಮಾಜಿ ಸೈನಿಕರಾಗಿದ್ರೆ ಅದ್ರ ಡಾಕ್ಯುಮೆಂಟ್ಸ್ಗಳು ಇಟ್ಕೊಳ್ಳಿ. ಅಂಗವಿಕಲರು ಅಂದ್ರೆ ಅವ್ರದ್ದೊಂದು ಕಾರ್ಡ್ ಇರುತ್ತೆ, ಅದನ್ನ ನಿಮಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ SSLC ಮಾರ್ಕ್ಸ್ ಕಾರ್ಡು. ಕನ್ನಡ ಮಾಧ್ಯಮದಲ್ಲಿ ಏನಾದ್ರು ಓದಿಲ್ಲ ಅಂದ್ರೆ ಅದರದೇ ಮೀಸಲಾತಿ, ಕನ್ನಡ ಮಾಧ್ಯಮ ಮೀಸಲಾತಿ ಅಂತ ಅದನ್ನು ಡಾಕ್ಯುಮೆಂಟ್ಸ್ ಬೇಕು. ಗ್ರಾಮೀಣ ಮೀಸಲಾತಿ, ಗ್ರಾಮೀಣ ವಿಭಾಗದವರಾಗಿದ್ದರೆ ಗ್ರಾಮೀಣ ಮೀಸಲಾತಿ ಇದೊಂದು ಪತ್ರ ಬರುತ್ತೆ, ಅದನ್ನ ಇಟ್ಕೊಳ್ಳಿ. ಜಾತಿ ಮೀಸಲಾತಿ ನೀವೆಂದ್ರು ಮಾಡ್ತೀರ, ಜಾತಿ ಅಂದ್ರು ಇದ್ದು OBC ಅಂದ್ರೆ SC ST ಯಾವ್ದೇ ಇದ್ರು ನಿಮಗೆ ಜಾತಿ ಮೀಸಲಾತಿ ಸಿಗುತ್ತೆ ಅಂದ್ರೆ ಅದ್ರ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಎಲ್ಲ 2 ಸೆಟ್ ಜೆರಾಕ್ಸ್ ಹೊಡ್ಸಿ ಇಟ್ಕೊಳ್ಳಿ. ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿಸ್ಬಿಟ್ಟಿರಾ, ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಒಂದು 5 ಇಟ್ಕೊಳ್ಳಿ. ಸ್ಟ್ಯಾಂಪ್ ಸೈಜ್ ಇದ್ದರೆ ಸ್ಟ್ಯಾಂಪ್ ಸೈಜ್ ಕೂಡ ಇಟ್ಕೊಳ್ಳಿ. ಇದೆಲ್ಲ ಇಟ್ಕೊಂಡು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಕೊಡಿ. ಸಮಯ ದಿನಾಂಕ ನಿಗದಿಯಾಗಿದೆ, ನಿಮ್ಮ ಜಿಲ್ಲಾವಾರು ಕೂಡ ನಿಗದಿಯಾಗಿದೆ. ಆ ಕಾರಣಕ್ಕೋಸ್ಕರ ಅಫಿಷಿಯಲ್ ಡಿಸ್ಟ್ರಿಕ್ಟ್ ವೆಬ್ಸೈಟ್ಗೆ ಹೋಗಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ದ. ಇದೇ ರೀತಿ ಹೊಸ ಅಪ್ಡೇಟ್ಗಳು, ಹೊಸ ಜಾಬ್ ಇರ್ಬೋದು, ಕರ್ನಾಟಕ ಸರ್ಕಾರೇತರ ಜಾಬ್ಗಳು, ಪ್ರೈವೇಟ್ ಜಾಬ್ಗಳ ಬಗ್ಗೆ ಮಾಹಿತಿ ನಾನು ಆಗ್ತಿರ್ತೀನಿ. ನಾನು ಮಿಸ್ ಮಾಡ್ಕೋಬಾರ್ದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಒತ್ತ, ನಮ್ಮ ವಿಡಿಯೋ ಬೆಲ್ಲೈಕನ್ ಒತ್ಬಿಟ್ಟು ಡ್ರಾಪ್ ಡೌನ್ ಆಲ್ ಆಪ್ಷನ್ ಬರುತ್ತೆ, ಅದನ್ನೊಂದ್ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೊಸ ಜಾಬ್ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.